ನಮ್ಮ ಎವೇರ್ ಅಂಡ್ ಬಿವೇರ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಿಜ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಹಬ್ಬದ ವಿಶಿಷ್ಟತೆ ಮತ್ತು ಆಚರಣೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಯುಗಾದಿ ಎಂಬ ಹೆಸರು ಯುಗ ಮತ್ತು ಆದಿ ಎಂಬ ಎರಡು ಸಂಸ್ಕೃತ ಪದಗಳಿಂದ ಹುಟ್ಟಿಕೊಂಡಿದೆ. ಯುಗಾದಿಯು ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ದಿನ ಎಂದು ನಂಬಲಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಈ ದಿನದಂದು ವಿಶ್ವವನ್ನು ಸೃಷ್ಟಿಸಿದನು. ಚೈತ್ರ ಶುಕ್ಲ ಪ್ರತಿಪದ ತಿಥಿಯಲ್ಲಿ ಆಚರಿಸಲ್ಪಡುವ ಈ ಹಬ್ಬ ವಸಂತ ಋತುವಿನ ಆರಂಭ. ಹಳೆಯದನ್ನು ಬಿಟ್ಟು ಹೊಸ ಜೀವನದ ಆರಂಭವನ್ನು ಸಕಾರಾತ್ಮಕತೆಯಿಂದ ಸ್ವೀಕರಿಸುವುದನ್ನು ಯುಗಾದಿ ನಮಗೆ ಕಲಿಸಿಕೊಡುತ್ತದೆ. ಹೊಸ ವರ್ಷದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ಸ್ವಾಗತಿಸಲು ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಯುಗಾದಿಯ ಬಗ್ಗೆ ಮತ್ತಷ್ಟು ಅದ್ಭುತ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇದೇ ರೀತಿಯ ಉತ್ತಮ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯುಗಾದಿಯ ಆಚರಣೆ: ಎಣ್ಣೆ ಸ್ನಾನ ಮತ್ತು ಹೊಸ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸುವುದರೊಂದಿಗೆ ಯುಗಾದಿ ಹಬ್ಬದ ದಿನವನ್ನು ಪ್ರಾರಂಭಿಸುತ್ತೇವೆ. ಮುಂಭಾಗದ ಬಾಗಿಲನ್ನು ಮಾವು ಮತ್ತು ಬೇವಿನ ಎಲೆಗಳ ತೋರಣದಿಂದ ಅಲಂಕರಿಸುವುದು ಈ ಪವಿತ್ರ ಹಬ್ಬದ ಮಹತ್ವದ ಭಾಗವಾಗಿದೆ. ಬೇವು ಬೆಲ್ಲವನ್ನು ಸೇವಿಸುವುದು ಈ ಪುಣ್ಯ ದಿನದ ವಿಶಿಷ್ಟಾಚರಣೆ. ವರಕವಿ ದ.ರಾ ಬೇಂದ್ರೆಯವರು ಹೇಳಿದಂತೆ, ಸಮರಸವೇ ಜೀವನ, ಬೇವಿನ ಕಹಿ ಮತ್ತು ಬೆಲ್ಲದ ಸಿಹಿ ಸೇರಿ ಮುಂಬರುವ ವರ್ಷದ ಜೀವನವು ಸಿಹಿ ಕಹಿ ಅನುಭವಗಳಿಂದ ತುಂಬಿರುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ಪಂಚಾಂಗ ಶ್ರವಣ: ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣ ಎಂಬ 5 ಪ್ರಮುಖ ವಿಚಾರಗಳನ್ನು ಜನಸಾಮಾನ್ಯರ ಜೀವನಕ್ಕೆ ತಿಳಿಸುವ ಪಂಚ ಅಂಗವನ್ನು ಈ ದಿನದಿಂದ ಪೂಜಿಸಿ ಪಂಚಾಂಗ ಶ್ರವಣವನ್ನು ಮಾಡುವುದು ಈ ಹಬ್ಬದ ಮತ್ತೊಂದು ವಿಶೇಷ. ಈ ಪಂಚಾಂಗ ನಿರ್ದಿಷ್ಟ ಮಂಗಳಕರ ದಿನಗಳು ಮತ್ತು ಸಮಯದ ಬಗ್ಗೆ ಮಾಹಿತಿಯನ್ನು ನೀಡುವುದಲ್ಲದೆ ಶುಭ ಸಮಾರಂಭಗಳಿಗೆ ಅಗತ್ಯವಾದ ಮಾಹಿತಿಯನ್ನು, ರೈತರಿಗೆ ಮಳೆ ಬೆಳೆಯ ಬಗ್ಗೆ ಮತ್ತು ಸಾಮಾನ್ಯ ಜನರಿಗೆ ದೈನಂದಿನ ಜೀವನಕ್ಕೆ ಬೇಕಾದ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸುತ್ತದೆ. ಯುಗಾದಿ ಹಬ್ಬದ ವೈಶಿಷ್ಟ್ಯ: ಯುಗಾದಿ ಹಬ್ಬವು ಜನರ ಜೀವನದಲ್ಲಿ ಶಾಂತಿ, ಸಂತೋಷ, ಭರವಸೆ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಈ ಹಬ್ಬದ ದಿನ ಸಮೃದ್ಧ ಉತ್ಪನ್ನಗಳ ನಿರೀಕ್ಷೆಯಲ್ಲಿ ರೈತ ಕುಟುಂಬಗಳು ಹೊಸ ಬೆಳೆಗೆ ತಯಾರಿ ನಡೆಸುತ್ತಾರೆ. ಹೊಸ ಉದ್ಯಮಗಳನ್ನು ಕೈಗೊಳ್ಳಲು ಯುಗಾದಿಯನ್ನು ಪವಿತ್ರ ಸಮಯವೆಂದು ಪರಿಗಣಿಸಲಾಗಿದೆ. ಈ ಹಬ್ಬವನ್ನು ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಮಹಾರಾಷ್ಟ್ರ ಮತ್ತು ಗೋವಾದ ಹಿಂದೂಗಳು ಯುಗಾದಿ ಹಬ್ಬವನ್ನು ಗುಡಿಪಡ್ವಾ ಎಂದು, ಸಿಂಧಿಗಳು ಚೇತಿ ಚಾಂದ್ ಎಂದು, ಮಣಿಪುರಿಗಳು ಈ ಹಬ್ಬವನ್ನು ಸೆಜೆಬು ಸ್ನೋಂಗ್ಮಾ ಪನ್ಹಾ ಎಂದು, ಇಂಡೋನೇಷ್ಯಾದ ಹಿಂದೂಗಳು ಯುಗಾದಿ ಹಬ್ಬವನ್ನು ನೈಪಿಯಾ ಎಂದು ಆಚರಿಸುತ್ತಾರೆ. ಯುಗಾದಿ ಹಬ್ಬದ ಭೋಜನದ ವೈಶಿಷ್ಟ್ಯ: ಪಾಯಸ, ಒಬ್ಬಟ್ಟು ಮತ್ತು ಪುಳಿಯೋಗರೆ ಅಥವಾ ಮಾವಿನಕಾಯಿ ಚಿತ್ರಾನ್ನ ಈ ಹಬ್ಬದ ವಿಶೇಷ ಅಡುಗೆಗಳಾಗಿದೆ. ಕೆಲವು ಕಡೆ ಪಚಡಿ ಎಂದು ಕರೆಯಲ್ಪಡುವ 6 ವಿವಿಧ ಭಕ್ಷ್ಯಗಳನ್ನು ಸೇರಿಸಿ ಮಾಡಿದ ಅಡುಗೆಯನ್ನು ಮಾಡುವುದು ಮತ್ತೊಂದು ವಿಶೇಷ. ಒಟ್ಟಿನಲ್ಲಿ ಯುಗಾದಿ ಹೊಸ ವರುಷವನ್ನು ಹೊಸ ಹರುಷದಿಂದ ಸ್ವಾಗತಿಸಿ ಜೀವನದಲ್ಲಿ ಉತ್ತಮ ಬೆಳವಣಿಗೆಯ ಕಡೆಗೆ ಕೊಂಡೊಯ್ಯುವ ಒಂದು ಅದ್ಭುತ ಹಬ್ಬ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು.